ಇವಾಗ ಮೊದಲು ಈಶ್ವರಪ್ಪ ಅಂತ ಇದ್ದರು, ಯಾರೋ ನಮ್ಮ ಶಿವಮೊಗ್ಗ ನಾಯಕರು. ಅವರು ಹೆಂಗಂದ್ರೆ ಹಂಗೆ ಮಾತಾಡ್ತಾಯಿದ್ರು ಮೊದಲು, ಹೊಲ್ಸೊಲ್ಸಾಗಿ ಕೆಟ್ಟದಾಗಿ. ಇವಾಗ ಅವ್ರು ತಣ್ಣಗಾಗ್ಬಿಟ್ಟವ್ರೆ, ಪಾಪ ವಯಸ್ಸಾಯಿತು ಅಂತ ತಣ್ಣಗಾಗ್ಬಿಟ್ಟಿದ್ದಾರೆ. ಇವಾಗ ಯತ್ನಾಳ್ ಅವರು ಶುರು ಹಚ್ಕೊಂಡಿದ್ದಾರೆ, ಬಸವರಾಜ್ ಯತ್ನಾಳ್ ಅವರು. ಆ ಯತ್ನಾಳ್ ಅವ್ರಿಗೆ ಏನಂದರೆ ಕಡಿವಾಣ ಹಾಕ್ಬೇಕಾಯ್ತು, ಯಾವಾಗಲೂ ಹಾಕ್ಬೇಕಾಯ್ತು, 10 ವರ್ಷ ಮುಂಚೆ ಹಾಕ್ಬೇಕಾಯ್ತು. BJP ಅವರು ಇವಾಗ ವಿಜಯೇಂದ್ರ ಬಂದಮೇಲೆ ಮಾಡ್ತಾಯಿದ್ದಾರೆ. ಅಂದರೆ ಅವ್ರು ಏನು ಅಲ್ಲಿ ಹೈಕಮಾಂಡಲ್ಲಿ BJP ಹೈಕಮಾಂಡಲ್ಲಿ ಯಾರು ಸಪೋರ್ಟ್ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ ಯಾರಿಗೆ, ಯತ್ನಾಳ್ ಅವರಿಗೆ. ಅಂದರೆ ಹೆಂಗಂದ್ರೆ ಮಾತಾಡ್ತಾ ಇದ್ದಾರೆ, ಒಂದು ನ್ಯಾಷನಲ್ ಪಾರ್ಟಿ ಆಗ್ಬಿಟ್ಟು BJP ಆ ಥರ ಮಾತಾಡೋಕ್ಕೆ ಬರಬಾರ್ದು. ಯಾವುದೋ ಅಧ್ಯಕ್ಷರಾಗಲಿ ಇನ್ನೊಬ್ಬರಾಗಲಿ ಅಲ್ಲಿ ಹೈಕಮಾಂಡ್ ಆಗಲಿ ಅಲ್ಲಿ ಯಾರನ್ನ ಕೇಳಬೇಕು. ಯಾಕಂದರೆ ಯಪ್ಪ ಒಂಥರ ವಿಚಿತ್ರವಾಗಿ ಹೆಂಗಂದ್ರೆ ಹಂಗೆ ಎಲ್ಲಂದ್ರೆ ಸ್ಟೇಟ್ಮೆಂಟು. BJPಗೆ ಒಂದು ಗೌರವ ಕೊಡ್ತೀರಾ? ಒಂದು ಪಾರ್ಟಿ ಅಂದರೆ ಒಂದು ಶಿಸ್ತಿರಬೇಕು, ಎಥಿಕ್ಸ್ ಪ್ರಿನ್ಸಿಪಲ್ಸ್ ಎಲ್ಲ ಇರಬೇಕು. BJP ಹೈಕಮಾಂಡ್ ಏನು ಹೇಳಿರ್ತಾರೋ ಆ ಸ್ಟೇಟಲ್ಲಿ ಏನು ಸಬ್ಜೆಕ್ಟ್ ಇದೆಯೋ ತೂಕವಾಗಿ ಮಾತಾಡಬೇಕು. ಈ ಅಪ್ಪ ಇವ್ರಿಗೇನೋ ಇವರೇ ಸ್ವಯಂವಾಗಿ ನಾನು CM ಆಗಬೇಕಾಗಿತ್ತು, ನಾನು ಕೊಟ್ಟಿಲ್ಲ, ಒಂಥರ ಸೈಕೋಗ್ತಾರ, ನನಗೆ ಮೇಲಿಗೆ ಬಂದಿಲ್ಲ, ಬೇರೆಯವರೆಲ್ಲ ಮೇಲಿಗೆ ಬರ್ತಾಯಿದ್ದಾರೆ, ನಾವು ಸೀನಿಯರ್ ಲೀಡ್ರುಗಳು ಅಂತ ವಿಜಯೇಂದ್ರಿಗೆ ಜೂನಿಯರ್ ಕೊಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಅವರೇ ದೊಡ್ಡವರು ಅಂದ್ಬಿಟ್ಟು ಅಂದ್ಕೊಂಡು ಹೆಂಗಂದ್ರೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಮೊದಲು ಈಶ್ವರಪ್ಪ ಅವ್ರು ಮಾಡ್ತಾಯಿದ್ರು. ಅದು ಏನಂದರೆ ಒಂದು ಸೈಕೋಗಳ್ತಾರೆ ಅವರು. ಅಂದರೆ ನೀವು ಮಾಸ್ ಲೀಡ್ರ್ ಆದರೆ ಯಾವುದೇ ಪಾರ್ಟಿ ಆಗಲಿ ಅವ್ರು ಗುಡಿಸ್ಬಿಟ್ಟು, ಇವಾಗ ಸಿದ್ದರಾಮಯ್ಯ ನೋಡಿ ಮಾಸ್ ಲೀಡ್ರ್ ಆಗಿದ್ದರಿಂದ ದಳದಿಂದ ಬಂದ್ಬಿಟ್ಟು ಇನ್ನೊಂದು ಪಾರ್ಟಿ ಬಂದು CM ಆಗೋದ್ರು. ನಿಮ್ಗೆ ಯೋಗ್ಯತೆ ತತ್ವ ಸಿದ್ಧಾಂತ ಆಯಿತು ಅಂದರೆ ನ್ಯಾಚುರಲ್ ಆಗಿ ಆ ಯೂನಿವರ್ಸೇ ನಿಮ್ಮನ್ನು CM ಆಗಲಿ ಲೀಡ್ರಾಗಿ ಮಾಡುತ್ತೆ. ಹಿಂಗಂದ್ರೆ ಹುಚ್ಚುಚ್ಚಿರ್ತಾರಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೀನು ಲೀಡ್ರ್ ಆಗಬೇಕು ಅಂತ ಮಾಡಿದ್ರೆ ಅದು ಲೀಡರ್ಶಿಪ್ ಕ್ವಾಲಿಟಿ ಅಲ್ಲ. ಇದರಲ್ಲೇ ನೀನು ಇನ್ನೂ ಕೆಳಕ್ಕೆ ಹೋಗ್ತೀಯ ಹೊರತು ಬಸವರಾಜ್ ಯತ್ನಾಳ್ ಮೇಲಕ್ಕೆ ಬರೋಲ್ಲ. ನೋಡಿ ಇವಾಗ ವಿಜಯೇಂದ್ರ ನೋಡಿ ಏನು ಡೀಸೆಂಟಾಗಿ ಮಾತಾಡ್ತಾ ಇದ್ದಾರೆ, ಹಂಗೆ ಕೆಟ್ಟೆಲ್ಲ ಮಾತಾಡಬಾರ್ದು. ಒಂದು ತೂಕವಾಗಿ ಮಾತಾಡಬೇಕು, ರಾಜ್ಯದ ಬಗ್ಗೆ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ನೀನು ಸ್ವಾರ್ಥಕ್ಕೆ ನೀನು ಲೀಡ್ರ್ ಆಗಬೇಕು, ನನ್ನ ಆಪೋಸಿಷನ್ ಲೀಡರ್ ಮಾಡಬೇಕು, ನನ್ನ ಅಧ್ಯಕ್ಷ ಮಾಡಬೇಕು ನೀನು ಅನ್ಕೊಳ್ಳೋದಲ್ಲ. ನೀನು ಆ ಥರ ನೀನು ತೋರಿಸಿದ್ರೆ ಜನಕ್ಕೆ, ಆಮೇಲೆ ನಿಮ್ಮ ಕಾರ್ಯಕರ್ತರಿಗೆ ತೋರಿಸಿದ್ರೆ ಅವ್ರು ಹೋಗಿ ನಿಮ್ಮ ಹೆಸರು ಹೇಳ್ತಾರೆ, ಬಸವರಾಜ್ ಯತ್ನಾಳ್ ನೋಡಿ ಮಾಡಿ ಅಂತ. ನೀನು ಆ ಥರ ಹೆಸರು ಬೆಳೆಸ್ಕೊಂಡಿಲ್ಲ ನೋಡಿ, ಈ ಥರ ಹೊಲ್ಸೊಲ್ಸಾಗಿ ಮಾತಾಡಿದ್ರೆ ನೀನು ಕೆಳಗೆ ಹೋಗ್ತೀಯ ಹೊರತು ಮೇಲಕ್ಕೆ ಹೋಗಲ್ಲ. ಅವ್ರನ್ನ ಏನು ಮಾಡಬೇಕು ಅಂದರೆ, ಆಯಿತು ಇವಾಗ ಒಮ್ಮಮ್ಮ ಅಂದರೆ ಒಂದು 101 ಸಲ ಅವ್ರಿಗೆ ಕ್ಷಮಿಸ್ಬಿಟ್ಟಿದ್ದಾರೆ, 102 ಸಲ ಅವ್ರನ್ನ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಬೇಕು ಬಸವರಾಜ್ ಯತ್ನಾಳ್ ಅವ್ರನ್ನ. ಅದೇನೇ ಆಗ್ಬಿಡ್ಲಿ ವಿಜಯೇಂದ್ರ ಅವರು ಇವಾಗ ಪಾಪ ಒಂದು 100 ತಪ್ಪು ನೋಡ್ಬಿಟ್ಟು ಇವಾಗ ಅವ್ರು ಅಪಾಸ್ ಮಾಡ್ತಾಯಿದ್ರು. ಅವ್ರದ್ದೇನು ತಪ್ಪಿಲ್ಲ, ಅದನ್ನು ಬಸವರಾಜ್ ಯತ್ನಾಳ್ ಹೈಕಮಾಂಡೇ ಯಾವಾಗಲೂ ಅವ್ರನ್ನ ತೆಗೆಯೋದು. ಅವರು ಸ್ವಾತಂತ್ರ್ಯ ಇದೆ, ಸಂವಿಧಾನ ಪ್ರಕಾರ ಯಾವ ಪಾರ್ಟಿಗೆ ಬೇಕಾಗೋಗ್ಲಿ. ಆದರೆ ಒಂದು ಪಾರ್ಟಿಲಿ ಇದ್ಬಿಟ್ಟು ಆ ಪಾರ್ಟಿ ಇವಾಗ ನ್ಯಾಷನಲ್ ಪಾರ್ಟಿ, ಮೋದಿ ಅವರಿದ್ದಾರೆ, ಅಮಿತ್ ಶಾ ಇದ್ದಾರೆ, ಪ್ರೈಮ್ ಮಿನಿಸ್ಟ್ರು ಆಗಿದ್ದಾರೆ, ಆಮೇಲೆ ಒಂದು 10-12 ಸ್ಟೇಟಲ್ಲಿ ಗೌರ್ಮೆಂಟ್ ನಡೀತಾ ಇದೆ, ಒಳ್ಳೆ ಪಾರ್ಟಿ ಅದು. ಆ ಪಾರ್ಟಿ ಹೆಸರು ಕೆಡಿಸ್ಬಾರ್ದು ಇಲ್ಲಿ ಒಂದು. ಯಾಕಂದರೆ ಯಾವಾಗಲೂ ನೀನು ಅಧಿಕಾರದಲ್ಲಿ ಇರಬೇಕು, ಒಳ್ಳೆ ಪೋಸ್ಟೇ ಬರಬೇಕು ಅಂತಲ್ಲ, ಹೋರಾಟ ಮಾಡಿ ಮೇಲೆ ಬರಬೇಕು. ಇವಾಗ ನೋಡಿ ಸಿದ್ದರಾಮಯ್ಯ ಅವರು ಹೋರಾಟ ಮಾಡಿ ಹೆಂಗೆ ಬಂದರು ಹಂಗೆ ಹೋರಾಟ ಮಾಡಿ ಬರಬೇಕು, ಜನರ ಸಮಸ್ಯೆಗಳಿತ್ತು. ಹಂಗೆ ನೀನು ಹುಚ್ಚುಚ್ಚಿರ್ತಾರ ಯಾರೋ ಪೋಸ್ಟ್ ಕೊಟ್ಬಿಟ್ರು ಅಂದ್ಬಿಟ್ಟು ನೀನು ಅವ್ರ ವಿರುದ್ಧವಾಗಿ BJP ವಿರುದ್ಧವಾಗಿ ಮಾತಾಡೋದು ಇದೆಲ್ಲ ತಪ್ಪು. ಒಂದು ಕರ್ನಾಟಕ ರಾಜ್ಯದ್ದು ಲೀಡ್ರು ನೀವು, ಅದೇ ಯಾವುದೇ ಪಾರ್ಟಿ ಆಗಲಿ, ಕಾಂಗ್ರೆಸ್ ಇರಲಿ, ದಳ ಇರಲಿ, BJP ಇರಲಿ, ಕರ್ನಾಟಕದ ಮರ್ಯಾದೆ ತೆಗಿಬಾರ್ದು. ಬಿಹಾರಕ್ಕಿಂತ ಕಡೆ ಆಗ್ಬಿಟ್ಟಿದೆ ಕರ್ನಾಟಕ ಇವಾಗ ಎಲ್ಲ. ಅದೇ ಹೇಳ್ತಾ ಇರೋದು, ಪಕ್ಷಕ್ಕೆ ಎಫೆಕ್ಟ್ ಆಗೋದು. ಯಾಕಂದರೆ ಅಂದರೆ ಇದೇನಾಗುತ್ತೆ ಅಂದರೆ ಸಾಮಾನ್ಯ ಜನ ಎಲ್ಲ ಏನಂತಾರೆ ನೋಡಿರಿ, BJP ಪಾರ್ಟಿನ ಬೈತಾರೆ ಹೊರತು ನೋಡಿ ಪಾರ್ಟಿ ನೋಡ್ಕೊಂಡು ಕೂತಿದ್ದೆ ಅವ್ನು ಹೆಂಗಂದ್ರೆ ನನಗೆ ಸ್ಟೇಟ್ಮೆಂಟ್ ಬಿಡ್ತಾರೆ. ಆಮೇಲೆ ಈ ಸೋಷಿಯಲ್ ಮೀಡಿಯಾದವ್ರಿಗೆ, TV ಅವ್ರಿಗೆಲ್ಲ ಒಂದು ಹಬ್ಬ ಅವ್ರಿಗೆ ಐಪು. ಅಂದರೆ ಅವ್ರೇನಂದರೆ ಯಾವುದೇ ಸಮಸ್ಯೆ ಬಂದರೂ ಅವರು ಒಂಥರ ಜನಕ್ಕೆ ಒಂಥರ ಕುತೂಹಲ ಮಾತಾಡೋಕ್ಕೆ. ಕಾಂಗ್ರೆಸ್ ಅವರು BJP ಅವರು ಕಾಂಗ್ರೆಸ್ ಅವರು ಹೇಳೋದು, ಅದು ಪಾರ್ಟಿ ಹೈಕಮಾಂಡ್ ಅದನ್ನು ಕಂಟ್ರೋಲ್ ಮಾಡಬೇಕು. ಪಾರ್ಟಿಗೆ ಭಾರಿ ಎಫೆಕ್ಟ್ ಆಗ್ಬಿಡುತ್ತೆ. ಒಂದು ಶಿಸ್ತು ಇರಬೇಕು ಯಾವುದೋ ಪಾರ್ಟಿ, ಅದು ಶಿಸ್ತಿದ್ರೇ ಅದು ಪಾರ್ಟಿ ಅನ್ನೋದು. ಯಾರೇ ಹೆಂಗೆ ಬೇಕಾಗಿ ಮಾತಾಡ್ಕೊಂಡು ಹೋಗಲಿ, ನಾವು ನೋಡ್ಕೊಂಡು ಇದ್ಬಿಡ್ತೀವಿ, ಇಲ್ಲ ಅವ್ನು ಯಾರು ಹೇಳೋಕ್ಕಾಗಲ್ಲ. ಅವ್ರಿಗೆ ವೋಟ್ ಬ್ಯಾಂಕ್ ಇದೆ, ಅದು ಯಾವುದೋ ಆ ಕಡೆ ಲಿಂಗಾಯತರಲ್ಲಿ ಯಾವುದೋ ಒಂದು ವೋಟ್ ಬ್ಯಾಂಕ್ ಇರುತ್ತೆ ಅವ್ರಿಗೆ. ಆ ವೋಟ್ ಬ್ಯಾಂಕ್ ನೀನು ನಂಬ್ಕೊಂಡು ಹೆಂಗಂದ್ರೆ ಸ್ಟೇಟ್ಮೆಂಟು ಹೊಡೆದು ನೋಡ್ಕೊಂಡಿದ್ರೆ ಬೇರೆ ಇದಕ್ಕೆಲ್ಲ ಎಫೆಕ್ಟ್ ಆಗ್ಬಿಡುತ್ತೆ. ಏನಪ್ಪ ಇಲ್ಲಿ ಯಾರು ಕೇಳೋರಿಲ್ಲ ಮಾಡೋರಿಲ್ಲ, ಒಂಥರ ಬೇವರ್ಸಿ ಪಾರ್ಟಿ ಆಗೋಗಿದೆ BJP ಅನ್ಕೊತಾರೆ. ಒಂದು ಯಾರನ್ನ ಕೇಳಬೇಕು, ಅದನ್ನು ಕಡಿಬೇಕು. ಇವ್ರು ನೋಡಿ ಇವರೆಲ್ಲ ಇವಾಗ ಈಶ್ವರಪ್ಪ ಕೇಳೋಕ್ಕಾಗಲ್ಲ, ಯಾರೋ ಕುಂಭ ಕೊಟ್ಟು ಹೇಳ್ತಾ ಇರ್ತಾರೆ ಅವ್ರಿಗೆ. ಇವಾಗ ಅವ್ನು ಹುಡುಗ ದೊಡ್ಡವ್ನು ಕೇಳೋಕ್ಕಾಗಲ್ಲ, ಯಾರು ವಿಜಯೇಂದ್ರ. ಅವನೇನಾದ್ರು ಹೈಕಮಾಂಡ್ ಕಂಪ್ಲೇಂಟ್ ಮಾಡ್ಬೋದು ಅಷ್ಟೇ, ಅವ್ರು ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ. ಡೈರೆಕ್ಟಾಗಿ ಕೇಳಿದ್ರೆ ಇವ್ನು ಅವ್ನಿಗೂ ಹೋಲ್ಸಕ್ಕೆ ಬೈತಾನೆ, ಯಾರೋ ಬಸವರಾಜ್ ಯತ್ನಾಳ್ ಹುಡುಗನ. ನಿಮ್ಮ ಅಪ್ಪ ಇದ್ದಾಗಲೇ ನಾನು ಲೀಡ್ರು, ನಿಮ್ಮ ಅಪ್ಪನ ಸಮ ಲೀಡ್ರು, ನೀನು ಬಂದು ನಾನು ಕೇಳ್ತೀಯ ಅಂತ ಆವಾಜ್ ಹಾಕ್ಬಿಡ್ತಾನೆ. ಅದಾಯ್ತಾ? ಅದು ಏನಿದ್ರು ಅಲ್ಲಿ ಇದಾರಲ್ಲ ಅಮಿತ್ ಶಾ, ಅಲ್ಲಿ ಇರ್ತಾರೆ ಪಾರ್ಟಿಲಿ, JP ನಡ್ಡಾ ಇಲ್ಲ ಮೋದಿ ಇರ್ಬೇಕು, ಅವ್ರು ಹೇಳಬೇಕು. ಇಲ್ಲ ಅವ್ರ ಮಾತು ಅವ್ರಿಗೂ ಏನಂದರೆ ಇಲ್ಲಿ ರಾಜ್ಯದಲ್ಲಿ ಗೌರ್ಮೆಂಟ್ ಇಲ್ಲ, ಅವ್ರಿಬ್ರು ಜಗಳ ಆಡ್ಕೊಂಡು ಹೋಗಲಿ, ಇವ್ರು 65ಕ್ಕೆ ಬಂದವರು ಅಂತ ಅವ್ರಿಗೂ ಕೇರ್ ಇಲ್ವೇನೋ. ಇಲ್ಲಿ ನಾನು ರಾಜ್ಯದ ನಾಯಕರ ಮೇಲೆ ಅಲ್ಲಿ ಹೈಕಮಾಂಡಲ್ಲೂ ಮರ್ಯಾದೆ ಇಲ್ವೇನೋ, ಅವರು ಬಿಟ್ಬಿಟ್ಟಿರ್ಬೇಕು ಮೋಸ್ಟ್ಲಿ. ಯಾಕಂದರೆ ಇಲ್ಲಿ ಗೌರ್ಮೆಂಟ್ 140 ಕಾಂಗ್ರೆಸ್ ಇದೆ, ಇನ್ನು ಆಪೋಸಿಷನಲ್ಲಿ ಅವ್ರು ಹೆಂಗೆ ಬೇಕಾಗಿ ಇದ್ಬಿಡಲಿ, ನಾವು ನಾರ್ತ್ ಇಂಡಿಯಾ ನೋಡ್ಕೊಳ್ಳೋಣ, ಸೌತ್ ಇಂಡಿಯಾ ಬಿಟ್ಬಿಡೋಣ ಅಂತ ಅವರು ಸುಮ್ಮನೆ ಇದ್ಬಿಡ್ಯಾರು. ಇವಾಗ ಇವ್ರು ಹೆಂಗೆ ಬೇಕಂಗೆ ಕಿತ್ಲಾಡ್ ಸಾಯಿಲ್ಲ. ಯಾಕಂದರೆ ಇಲ್ಲೂ ವಿಜಯೇಂದ್ರನು ಇವಾಗ 3 ಎಲೆಕ್ಷನ್ ಬೈ ಎಲೆಕ್ಷನ್ ಹೋಯ್ತು, ಆಯಿತಾ? ಆ ಕೋಪ ಅವ್ರಿಗಿರುತ್ತೆ, ಅವ್ರವ್ರ ಒಳ ಜಗಳ ಆಡ್ಕೊಂಡು ಸಾಯಿಲಿ ಅಂತ ಬಿಟ್ಬಿಟ್ಟಿರ್ತಾರೆ. ಎಲೆಕ್ಷನ್ ಟೈಮಲ್ಲಿ ಅವಾಗ ನೋಡ್ಕೊಂಡು ಅಂದ್ಬಿಟ್ಟು ಅವರು ಬಿಟ್ಬಿಟ್ಟಿರ್ತಾರೆ BJP ಅವರು. ಇಲ್ಲಾಂದ್ರೆ ಈ ಥರ ಎಲ್ಲ ಆಗಕ್ಕೆ ಬಿಡಬಾರ್ದು. ಯಾವುದೇ ನ್ಯಾಷನಲ್ ಪಾರ್ಟಿ ಅಂದರೆ ನೋಡ್ಕೊಂಡಿರ್ಬಾರ್ದು. ಈಗ ಅವ್ರಿಗೂ ಸೋಲೊಪ್ಪದಂಗೆ ಆಗಿದೆ ಇವಾಗ. ಯಾಕಂದರೆ ಇವಾಗ BJPಲಿ ಯಾರು ನಾಯಕರು, ಇವಾಗ ಮಾತ್ರ ನಾಯಕರು ಯಾರಿಲ್ಲ ಯಡಿಯೂರಪ್ಪ ಹೋದ್ಮೇಲೆ. ಅದಕ್ಕೆ ಇವಾಗ ಕಾಂಪಿಟೇಷನ್ ಆಗಿದೆ. ಇವಾಗ ವಿಜಯೇಂದ್ರನ ಹುಡುಗ
ಇವಾಗ ಹೆಂಗೆ ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿ ಹುಡುಗ ಅಂದ್ಬಿಟ್ಟು ಅವ್ರು ಇನ್ನೂ ಬೆಳ್ತಿಲ್ಲ ಅಂದ್ಬಿಟ್ಟು ಜನ ಅವ್ರಿಗೆ ಒಪ್ಕೊತಾ ಇಲ್ವ, ಅದೇ ಥರ ವಿಜಯೇಂದ್ರ ಒಪ್ಕೊಳಲ್ಲ. ನೆಕ್ಸ್ಟ್ ಬಿ ಜೆ ಪಿಲಿ ಯಾರು ಲೀಡ್ರ್ ಇಲ್ಲ, ಮಾತಾಡೋರು ಇಲ್ಲ, ಯಾರು ಆ ವೇವ್ ಕ್ರಿಯೇಟ್ ಮಾಡೋರು ಸಿದ್ದರಾಮಯ್ಯ ಥರ ವೇವ್ ಕ್ರಿಯೇಟ್ ಮಾಡೋರು ಇಲ್ಲ. ಇವಾಗ ಸಿದ್ದರಾಮಯ್ಯ ಹೋದ್ಮೇಲೆ ಕಾಂಗ್ರೆಸ್ ಹೋಯ್ತು, ಅಲ್ಲೂ ಯಾರು ಮಾತಾಡೋರು ಇಲ್ಲ, ಆಯಿತಾ. ನೆಕ್ಸ್ಟು ರಾಜ್ಯದಲ್ಲಿ ಇವಾಗ 3 ಪಕ್ಷದಲ್ಲೂ ನಾಯಕರು ಇವಾಗ ಮಾತಾಡೋದು ಆ ವೇವ್ ಕ್ರಿಯೇಟ್ ಮಾಡೋ ಥರ ನೆಕ್ಸ್ಟ್ ಮೆಜಾರಿಟಿ ಗೌರ್ಮೆಂಟ್ ಬರೋ ಥರ ಯಾವ ನಾಯಕರು ಇಲ್ಲ. ಅದಕ್ಕೆ ಇವಾಗ ಬಿ ಜೆ ಪಿ ಇಲ್ಲ, ಅದಕ್ಕೆ ಫೈಟ್ ಮಾಡ್ತಾ ಇದ್ದಾರೆ. ಅಂದರೆ ನೀನು ಯೋಗ್ಯತೆ ತಕ್ಕಂತೆ ಸಿದ್ದರಾಮಯ್ಯ ಮಾತಾಡಿದಾಗ ನ್ಯಾಷನಲ್ ಇಶ್ಯೂ, GST ಇಶ್ಯೂ, ಆಮೇಲೆ ಮಹಿಳೆಯರ ಇಶ್ಯೂ, ಮಕ್ಕಳ ಇಶ್ಯೂ, ಆ ಥರ ರಾಜ್ಯದ ಇಶ್ಯೂ ಮಾತಾಡಿದ್ರೆ ಅವ್ನು ಲೀಡರ್ ಆಗ್ತಾನೆ, ಅಂದರೆ ಅವೇ ಹೋಗುತ್ತೆ. ಆ ಥರ ಮಾತಾಡೋರು ಬಿ ಜೆ ಪಿಲಿ ಯಾರೂ ಇಲ್ಲ ಇವಾಗ ಸದ್ಯಕ್ಕೆ. ಯಾಕಂದರೆ ಯಡಿಯೂರಪ್ಪ ಅವರಿದ್ದರು, ಮಾಸ್ ಲೀಡ್ರು, ಲಿಂಗಾಯತರು ಮಾಸ್ ಲೀಡ್ರ್ ಇದ್ದರು, ಅದು ಫುಲ್ ಮೆಜಾರಿಟಿ ಬಂದಿದೆ ಅಂದ್ರೆ 105-110 ಬಂದಿರೋದು. ಇವಾಗ ಇನ್ನು ಅವರು ಹಳೆ ಕಾಲದಲ್ಲಿ ಇದ್ದಂಗೆ 60 ದಾಟೋ ಥರ ಯಾರೂ ಲೀಡ್ರ್ ಇಲ್ಲ ಇವಾಗ. ಅಂದರೆ ಜನಕ್ಕೆ ಒಂದು ಮೆಸೇಜ್ ಪಾಸ್ ಮಾಡಬೇಕಲ್ಲ, ಒಂದು ವೇವ್ ಕ್ರಿಯೇಟ್ ಮಾಡಬೇಕಲ್ಲ, ಆ ಥರ ವೇವ್ ಯಾರೂ ಇಲ್ಲ ಇಲ್ಲಿ ರಾಜ್ಯದಲ್ಲಿ. ಅವ್ರು ಬಂದು ನ್ಯಾಷನಲ್ ಲೀಡ್ರಲ್ಲಿ ಬಂದುಬಿಟ್ಟು ಬಿ ಜೆ ಪಿ ನಡ್ಡಾ ಆಗ್ಬೋದು, ಅಮಿತ್ ಶಾ ಆಗ್ಬೋದು, ಮೋದಿ ಬಂದು ಹಿಂದಿಲಿ ಹೇಳಿದ್ರೆ ಇಲ್ಲ ವೇವ್ ಕ್ರಿಯೇಟ್ ಆಗಲ್ಲ. ರಾಜ್ಯಕ್ಕೆ ಸಮಸ್ಯೆ, ರಾಜ್ಯದ್ದು ಇದ್ರ ಬಗ್ಗೆ ಮಾತಾಡೋ ಬರೋದಕ್ಕೆ ಸ್ಟ್ರಾಂಗ್ ಲೀಡರ್ ಇರಬೇಕು. ಸಿದ್ದರಾಮಯ್ಯ ಥರ, ಕಾಂಗ್ರೆಸ್ ಇದ್ದಾರೆ, ಆ ಥರ ಎಲ್ಲ ಪಾರ್ಟಿಲಿ 3 ಪಾರ್ಟಿಲಿ ಇರಬೇಕು. ಆ ಥರ ನೀವು ಕ್ಯಾರೆಕ್ಟರ್ ಬೆಳೆಸ್ಕೊಬೇಕು. ಈ ಥರ ಹುಚ್ಚುಚ್ಚೂರು ಥರ ಸ್ಟೇಟ್ಮೆಂಟ್ ಹೊಡೆದ್ಬಿಟ್ಟು ಸ್ವಾರ್ಥಕ್ಕೋಸ್ಕರ ಹೊಡೆದ್ರೆ ಅದು ಲೀಡರ್ಶಿಪ್ ಅಂದ್ಕೊಳಲ್ಲ. ರಾಜ್ಯದ ಬಗ್ಗೆ, ಮಹಿಳೆಯರ ಬಗ್ಗೆ, ಮಕ್ಕಳ ಬಗ್ಗೆ, ನಾಡು ಬಗ್ಗೆ, ಆಮೇಲೆ ಡೆವಲಪ್ಮೆಂಟ್ ಬಗ್ಗೆ ಇದು ಮಾತಾಡೋ ಥರ, ಆಮೇಲೆ ಎಲ್ಲ ಸಮುದಾಯದವ್ರ ಬಗ್ಗೆ ಈಕ್ವಲ್ ಆಗಿ ಟ್ರೀಟ್ ಮಾಡೋ ಥರ ಆ ಥರ ಲೀಡರ್ ಮಾಸಾಗಿ ಬೆಳಿಬೇಕು. ಇವಾಗ ಸಿದ್ದರಾಮಯ್ಯ ನೆಕ್ಸ್ಟ್ 80 ಆಗ್ಬಿಡುತ್ತೆ ನೆಕ್ಸ್ಟ್ ಎಲೆಕ್ಷನ್ಗೆ, ಎಲ್ಲೂ ಇವಾಗ ಲೀಡರ್ ಹೇಳಿದ್ರೆ ಹಂಗೆ ಬಿಡ್ತಾರೆ. ಇಲ್ಲಿ ಯಾವುದೋ ಇನ್ನೊಂದು ಆಲ್ಟರ್ನೇಟಿವ್ ಪಾರ್ಟಿ ಲೀಡರ್ ಇದ್ದಾರೆ ಅಂದರೆ ಅಲ್ಲಿ ನೋಡಿ ಈ ಥರ ಹುಚ್ಚುಚ್ಚೂರು ಥರ ಮಾತಾಡ್ತಾರೆ ಒಬ್ಬೊಬ್ಬರು. ತಪ್ಪು ಅದನ್ನೆಲ್ಲ ಯಾವುದೇ ಪಾರ್ಟಿಲಿ ಮಾತಾಡೋದು, ರಾಜ್ಯದ ಮರ್ಯಾದೆ ತೆಗೆಯೋದು, ಯಾವುದೇ ಪಾರ್ಟಿ ಆದರೂ ರಾಜ್ಯದ ಮರ್ಯಾದೆ ಹೋಗುತ್ತೆ. ಯಾಕಂದರೆ ನೀವು ರಾಜ್ಯದಲ್ಲಿ ಪ್ರತಿಬಿಂಬಿಸ್ತಾ ಇರೋದು ಬಿ ಜೆ ಪಿ, ದಳ, ಕಾಂಗ್ರೆಸ್ ಅಂತ. ಕರ್ನಾಟಕ ರಾಜ್ಯದ ಲೀಡರ್ ಅಂತಾರೆ ಹೊರತು ಯಾರನ್ನ ಜೈಲಿಗೆ ಹೋಗಲಿ, ಇನ್ನೊಂದಾಗಲಿ, ಇಡಿ ಆಗಲಿ, ಇನ್ನೊಂದಾಗಲಿ, ನೋಡಪ್ಪ ಕರ್ನಾಟಕ ಗೌರ್ಮೆಂಟ್, ಕರ್ನಾಟಕ ಮಿನಿಸ್ಟ್ರು, ಕರ್ನಾಟಕ ಬಿ ಜೆ ಪಿ ಪಾರ್ಟಿ ಅಂತಾರೆ ಹೊರತು ಬಸವರಾಜ್ ಯತ್ನಾಳ್ ಅಂತ ಹೇಳಲ್ಲ. ಬಿ ಜೆ ಪಿ ಲೀಡ್ರು ಅಂತಾರೆ, ಬಿ ಜೆ ಪಿ ಲೀಡರ್ ಯಡಿಯೂರಪ್ಪ ಅಂತಾರೆ, ಕಾಂಗ್ರೆಸ್ ಲೀಡರ್ ಸಿದ್ದರಾಮಯ್ಯ ಅಂತಾರೆ, ಕಾಂಗ್ರೆಸ್ ಲೀಡರ್ DK ಶಿವಕುಮಾರ್ ಅಂತಾರೆ. ಅಂದರೆ ಆ ರಾಜ್ಯಕ್ಕೆ, ಆ ಪಾರ್ಟಿಗೆ ಗೌರವ ನೀವು ತರ್ಕೊಳ್ಳೋ ಥರ ಮಾತಾಡಬೇಕು ಯಾವತ್ತು. ಹುಚ್ಚುಚ್ಚೂರು ಥರ ಮಾತಾಡೋ ಜನನೂ ಒಪ್ಪಲ್ಲ, ಆಮೇಲೆ ಇವರು ಒಪ್ಪಲ್ಲ, ಓಟು ಹಾಕಲ್ಲ. ಅದು ಸರಿಯಿಲ್ಲ. ಅದು ಒಂದು ಲೆಕ್ಕದಲ್ಲಿ ಇದು ಒಂದೇ ಪಾರ್ಟಿ ಇದ್ಕೊಂಡು ಇಬ್ಬರು ಜಗಳ ಮಾಡೋದು ಮೂರನೇ ಪಾರ್ಟಿಗೆ ಲಾಭ. ಎಫೆಕ್ಟ್ ಆಗುತ್ತೆ, ಸುಮಾರು ಒಂದು 25% ಎಫೆಕ್ಟ್ ಆಗುತ್ತೆ. ಈ ಪಬ್ಲಿಕ್ ತೊಂದರೆ ಏನು, ಇವರು ಒಂದೇ ಪಾರ್ಟಿ ಅವರು ಜಗಳ ಮಾಡ್ಕೊಂಡಿದ್ರೆ ಅವ್ರು ಓಟ್ ಹಾಕೋದು ವೇಸ್ಟ್ ಅಂತಾರೆ. ಪಾರ್ಟಿ ಬೆಳೆಸ್ಬೇಕಲ್ವ ಅವರು. ಹಿಂಗೆ ಕಿತ್ಲಾಡ್ಕೊಬಿಟ್ರೆ, ಮನೇಲಿ ಕಿತ್ಲಾಡ್ಬಿಟ್ರೆ ಅಕ್ಕಪಕ್ಕದವ್ರಿಗೆ ಸಲೀಸಾಗೋಯ್ತೆ ಅಲ್ವಾ. ಹಂಗೆಲ್ಲ ಕಿತ್ಲಾಡಬಾರ್ದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಯಡಿಯೂರಪ್ಪನ ಮಗನ ಕೊಟ್ಟವ್ರೆ, ಅದು ಬಿ ಜೆ ಪಿಯವ್ರು ಮಾಡಿದ ತಪ್ಪು ಒಂದು ಕಡೆ ಅದು. ಯಾಕೆಂದರೆ ಇನ್ನೊಬ್ರು ಲೀಡ್ರ್ ಅವರಲ್ಲಿ, ಎಲ್ಲಿ ನಮ್ಮ ML ಲೀಡ್ರ್ ಅವರೇ, ಯಾರು ಸುರೇಶ್ ಕುಮಾರ್ ಅವ್ರು ಕೊಡ್ಬೋದಿದ್ದಲ್ಲ ಪೋಸ್ಟ್ ಅವ್ರಿಗೆ. ಯಾಕೆ ಕೊಟ್ಟಿಲ್ಲ? ಪಾಪ ಕಾಸಿಲ್ಲಲ್ಲ ಅವ್ರ ಹತ್ರ. ಒಳ್ಳೆ ಇವರು ಯಾರು ಸುರೇಶ್ ಕುಮಾರ್ ಅವರು ಕೌನ್ಸಿಲರ್ ಆಗಿಂದ ML ಆಗಿರೋರು. ಇವರು ಡೈರೆಕ್ಟ್ ML ಅವರು. ಸುರೇಶ್ ಕುಮಾರ್ ಅವರು ಕೌನ್ಸಿಲರ್ ಆಗಿದ್ರು, ಅವರು ಕೌನ್ಸಿಲರ್ ಆಗಿನೇ ML ಆಗಿರೋದವರು. ಅಂಥವ್ರಿಗೆ ಪಾರ್ಟಿ ಲೀಡ್ರ್ ಮಾಡಲಿ ಬಿಡ್ರಿ. ಯಾವ ಜಾತಿ ಯಾವ ಧರ್ಮ ರೀ, ಕೊಡಲಿ ರೀ ಅವ್ರಿಗೆ. ಹೀಗಾಗಿ ಗಲಾಟೆ ಮಾಡಬಾರ್ದು ಅವರು. ಗಲಾಟೆ ಮಾಡಬಾರ್ದು, ಮಾಡೋದು ತಪ್ಪೋದು. ಯತ್ನಾಳು ಹಳೆ ಲೀಡ್ರ್ ಅವ್ರೂ ಅಲ್ವಾ. ವಿಜಯೇಂದ್ರ ಐತಿ ಅಂತ ಕೊಟ್ಬಿಟ್ಟವರು. ಕೊಡಲಿ, ಸುರೇಶ್ ಕುಮಾರ್ ಕೊಡಲಿ, ಒಳ್ಳೆ ಪೋಸ್ಟ್ ಕೊಡಲಿ. ಯಾಕೆ ಮೂಲೆಗೆ ಹಾಕೋರು ಅವ್ರನ್ನ?